ದೇಶದೆಲ್ಲೆಡೆ ವಾಯು ಮಾಲಿನ್ಯ ಹೆಚ್ಚಾಗ್ತಿರೋದು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಪಾಲಿಸಿ ಬಜಾರ್ ನೂತನ ವರದಿ ಪ್ರಕಾರ ಮಾಲಿನ್ಯಕ್ಕೆ ಸಂಬಂಧಿಸಿದ ಆರೋಗ್ಯ ವಿಮಾ ಕ್ಲೇಮ್ಗಳು ಸುಮಾರು ಅರ್ಧದಷ್ಟು 10 ವರ್ಷದೊಳಗಿನವರಿಗೆ ಬರುತ್ತಿದೆ ಎಂದು ಹೇಳಿದೆ. ಶೇಕಡಾ 43ರಷ್ಟು ವಿಮಾ ಕ್ಲೇಮ್ಗಳು ಮಕ್ಕಳ ಆರೋಗ್ಯ ಸುಧಾರಣೆಗೆ ಬಳಸಲಾಗಿದೆ ಎಂದು ವರದಿ ಬಹಿರಂಗಪಡಿಸಿದೆ. ಮಾಲಿನ್ಯ ಸಂಬಂಧಿತ ವಿಮಾ ಕ್ಲೇಮ್ಗಳಲ್ಲಿ ಹೊಸದಿಲ್ಲಿ ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರು ಮತ್ತು ಹೈದರಾಬಾದ್ ಕ್ರಮವಾಗಿ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಿದೆ. ಉಳಿದಂತೆ ಜೈಪುರ್, ಲಕ್ನೋ ಮತ್ತು ಇಂದೋರ್ನಂತಹ ಟೈರ್ 2 ನಗರಗಳ ಸ್ಥಿತಿ ಕೂಡ ಇದೇ ಆಗಿದೆ. ಒಂದು ಕಾಲದಲ್ಲಿ ಕೇವಲ ಪರಿಸರ ಸಮಸ್ಯೆಯಾಗಿ ಕಾಣುತ್ತಿದ್ದ ವಾಯುಮಾಲಿನ್ಯವು ಈಗ ಪೂರ್ಣ ಪ್ರಮಾಣದ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಸೃಷ್ಟಿಸುತ್ತಿದೆ ಎಂದು ಎಚ್ಚರಿಸಿದೆ. 31ರಿಂದ 40 ವರ್ಷ ವಯಸ್ಸಿನ ವಯಸ್ಕರು ಮಾಲಿನ್ಯ ಆಧಾರಿತ ಕಾಯಿಲೆಗಳ ಕ್ಲೇಮ್ಗಳಲ್ಲಿ ಶೇಕಡಾ 14ರಷ್ಟಿದ್ದಾರೆ. ಶುಷ್ಕ ಹವಾಮಾನ ಮತ್ತು ತಾಪಮಾನದಲ್ಲಿನ ಕುಸಿತದಿಂದ ಬೆಂಗಳೂರಿನ ಗುಣಮಟ್ಟ ಸೂಚ್ಯಂಕ ಕ್ಷೀಣಿಸುತ್ತಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಿದೆ. ಇದು PM 2.5 ಕಣಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಅದೇ ಸಮಯದಲ್ಲಿ ನಗರ ಮತ್ತು ಸುತ್ತಮುತ್ತಲಿನ ಕೈಗಾರಿಕಾ ಚಟುವಟಿಕೆಗಳಿಂದ ಹೆಚ್ಚಳ, ನಿರ್ಮಾಣ ಮತ್ತು ಕಟ್ಟಡಗಳ ನೆಲಸಮ ತ್ಯಾಜ್ಯದ ನಿರ್ವಹಣೆಯ ಕೊರತೆಯಿಂದ ವಾಯುಮಾಲಿನ್ಯ ಹೆಚ್ಚಾಗಿದೆ. ಮಾಲಿನ್ಯ ಸಂಬಂಧಿತ ಕಾಯಿಲೆಗಳು ಈಗ ಶ್ವಾಸಕೋಶದ ಸಮಸ್ಯೆ ಮೀರಿ ಬೇರೆ ಬೇರೆ ಕಾಯಿಲೆಗಳನ್ನು ಸೃಷ್ಟಿಸುತ್ತಿವೆ. ಇದರಲ್ಲಿ ಪ್ರಮುಖವಾಗಿ ಅಸ್ತಮಾ, COPD, ಅಧಿಕ ರಕ್ತದೊತ್ತಡ ಮತ್ತು ಕಣ್ಣಿನ ಅಲರ್ಜಿಗಳು ಕೂಡ ಸೇರಿವೆ. ಮಾಲಿನ್ಯ ಸಂಬಂಧಿತ ಕಾಯಿಲೆಗಳು ಒಟ್ಟು ಆಸ್ಪತ್ರೆಗಳಲ್ಲಿ ದಾಖಲಾಗುವ ಕ್ಷೇಮಗಳಲ್ಲಿ ಶೇಕಡಾ 8ರಷ್ಟಿದೆ. ಚಿಕಿತ್ಸಾ ವೆಚ್ಚದಲ್ಲಿ ಶೇಕಡಾ 11ರಷ್ಟು ತೀವ್ರ ಏರಿಕೆ ಕಂಡು ಬಂದಿದೆ ಎಂದು ಹೇಳಲಾಗ್ತಿದೆ.